ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ನಾನು ನಿಮ್ಮ ಕಾಮರ್ಸ್ ಲೆಕ್ಚರರ್ ಪಲ್ಲವಿ. ತಮ್ನೇಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ, ಇವತ್ತಿನ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಈ ಕಾನ್ಸೆಪ್ಟನ್ನ ಯಾವುದೇ ಕಾರಣಕ್ಕೂ ನೀವು ಸ್ಕಿಪ್ ಮಾಡೋ ಹಾಗೆ ಇಲ್ಲ. ಬಿಕಾಸ್ ಬಿಸ್ನೆಸ್ ಸ್ಟಡೀಸಲ್ಲಿ ನೀವೇನಾದರೂ ಔಟ್ ಆಫ್ 100 ಸ್ಕೋರ್ ಮಾಡಲೇಬೇಕು ಅನ್ನೋದಿದ್ರೆ ಈ ಚಾಪ್ಟರ್ನ ನೋಡಬೇಕು. ಈ ಒಂದು ವಿಡಿಯೋ ನಿಮಗೆ ಯಾವ ಟೈಮಲ್ಲಿ ನೋಡ್ತಿದ್ದೀರಾ ಹಾಗಾಗಿ ಆ ಟೈಮಿಗೆ ಅಪ್ಲೈ ಆಗೋ ರೀತಿ ಹೇಳ್ತೀನಿ. ಈ ವಿಡಿಯೋನ ನೀವು ಪ್ರಿಪ್ರೇಟರಿ ಎಕ್ಸಾಮಲ್ಲಿ ನೋಡ್ತಾ ಇದ್ರೆ ಬ್ಲೂ ಪ್ರಿಂಟ್ ಪ್ರಕಾರ ಓದಬೇಕಾಗತ್ತೆ. ದಟ್ ಮೀನ್ಸ್ ಬ್ಲೂ ಪ್ರಿಂಟಲ್ಲಿ ಎಲ್ಲ ಚಾಪ್ಟರಲ್ಲೂ ಕೂಡ 4 ಮಾರ್ಕ್ಸಿನ ಕ್ವಶನು ರೈಸ್ ಆಗಲ್ಲ. ಅದು ನಿಮಗೆ ಗೊತ್ತಿದೆ, ಯಾವ ಚಾಪ್ಟರಲ್ಲಿ 4 ಮಾರ್ಕ್ಸ್ ಕ್ವಶನ್ ಬರುತ್ತೆ, ಯಾವ ಚಾಪ್ಟರಲ್ಲಿ 1 ಬರುತ್ತೆ, ಯಾವ ಚಾಪ್ಟರಲ್ಲಿ 2 ಬರುತ್ತೆ, ಎಲ್ಲ ನಿಮಗೆ ಡೀಟೇಲ್ ಆಗಿ ಗೊತ್ತಿದೆ ಅಲ್ವಾ. ಹಾಗಾಗಿ ಪ್ರಿಪರೇಟ್ರಿ ಮತ್ತು ಆ್ಯನ್ಯುವಲ್ ಎಕ್ಸಾಮ್ ಅಟೆಂಡ್ ಮಾಡೋರು ಯಾರು ವೀಡಿಯೋಸ್ನ ನೋಡ್ತಾ ಇದ್ರೆ ಸ್ಟೂಡೆಂಟ್ಸು ಅಂಥ ಟೈಮಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ನಿಮ್ಮ ಬ್ಲೂ ಪ್ರಿಂಟ್ ಪ್ರಕಾರ ಯಾವ್ಯಾವ ಚಾಪ್ಟರ್ ನೋಡ್ಕೋಬೇಕು ಅಂತಿದೆ ಸೆಕ್ಷನ್ ಸಿಗೆ ಅದನ್ನು ಮಾತ್ರ ನೋಡ್ಕೊಳ್ಳಿ. ಇವಾಗ ನಿಮಗೆ ಡೌಟ್ ಬರುತ್ತೆ, ಹಾಗಾದರೆ ನೀವು ಅದೇ ಚಾಪ್ಟ್ರಲ್ಲಿ ಕೊಡ್ಬೋದಿತ್ತಲ್ಲ, ಎಲ್ಲ ಚಾಪ್ಟರಲ್ಲೂ ಯಾಕೆ ಕೊಟ್ಟಿದ್ದೀರಾ ಅಂತ ಕೇಳಬಹುದು. ನಾನು ಈ ಒಂದು ವಿಡಿಯೋದಲ್ಲಿ 12 ಚಾಪ್ಟರಿನ ಇಂಪಾರ್ಟೆಂಟ್ ಸೆಕ್ಷನ್ ಸಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೊಟ್ಟಿದ್ದೀನಿ. 12 ಚಾಪ್ಟರು ಯಾಕೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ಯಾವುದಾದ್ರೂ ಸ್ಟೂಡೆಂಟು ಮಿಡ್ ಟರ್ಮ್ ಎಕ್ಸಾಮ್ ನಡೆಯೋ ಟೈಮಲ್ಲಿ ಈ ವಿಡಿಯೋನ ವಾಚ್ ಮಾಡ್ತಿದ್ರೆ ನಿಮಗೆ 1 to 6 ಚಾಪ್ಟರ್ವರೆಗೆ ಮಿಡ್ ಟರ್ಮಿಗೆ ಓದ್ಕೊಳ್ಳಿ ಅಂತ ಹೇಳಿರ್ಬೋದು, ಅಥವಾ 2 to 7ವರೆಗೆ ಓದ್ಕೊಳ್ಳಿ ಅಂತ ಹೇಳಿರ್ಬೋದು, ಅಥವಾ 1 to 8 ಚಾಪ್ಟರ್ ಒಳಗೆ ಓದ್ಕೊಳ್ಳಿ ಅಂತ ಹೇಳಿರ್ಬೋದು. ಅಂಥ ಟೈಮಲ್ಲಿ ಎಲ್ಲ ಚಾಪ್ಟರಿನ ಇಂಪಾರ್ಟೆಂಟ್ ಕ್ವಶನ್ಸು ನಿಮಗೆ ಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಮಿಡ್ ಟರ್ಮು, ಪ್ರಿಪರೇಟರಿ, ಆ್ಯನ್ಯುವಲ್ಲು, ಓಕೆ, ದೆನ್ ಸಪ್ಲಿಮೆಂಟರಿ ಬರೆಯೋರು ಕೂಡ ಈ ಒಂದು ವಿಡಿಯೋನ ವಾಚ್ ಮಾಡಿದ್ರೆ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗಾಗಿ ಎಲ್ಲ ಸ್ಟೂಡೆಂಟ್ಸಿಗೂ ಹೆಲ್ಪ್ ಆಗೋ ರೀತಿ ಇದು ಇಂಪಾರ್ಟೆಂಟ್ ಕ್ವಶನ್ಸು. ಕನ್ಫ್ಯೂಸ್ ಮಾಡ್ಕೊಳ್ಳೋದೇನೂ ಇಲ್ಲ. ಇದರಲ್ಲಿ 1 ರಿಂದ 12 ಚಾಪ್ಟರ್ ಏನಿದೆ, ಫಸ್ಟ್ ಚಾಪ್ಟರ್ ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟಿಂದ ಹಿಡಿದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಚಾಪ್ಟರ್ ಏನಿದೆ ಅಲ್ಲಿವರೆಗೂ ಎಲ್ಲ ಚಾಪ್ಟರಿನ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ಬ್ಲೂ ಪ್ರಿಂಟ್ ಪ್ರಕಾರ ಯಾವ ಚಾಪ್ಟರ್ ಓದ್ಕೊಳ್ಬಾರ್ದು, ಯಾವ ಚಾಪ್ಟರ್ ಓದ್ಕೋಬೇಕು ಅನ್ನೋದನ್ನ ನೋಡಿಕೊಂಡು ನೀವು ಓದ್ಕೊಂಡ್ರೆ ಆಯಿತು. ಇದೇ ರೀತಿ ಸೆಕ್ಷನ್ ಡಿನ ನೆಕ್ಸ್ಟು ಅಪ್ಲೋಡ್ ಮಾಡ್ತೀನಿ, ಅಷ್ಟನ್ನು ಮಾತ್ರ ಓದ್ಕೊಳ್ಳಿ. ಯಾಕಂತ ಹೇಳಿದ್ರೆ 100ಕ್ಕೆ 100 ತೆಗಿಬೇಕು ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಕ್ವಶನ್ಸು ಗೊತ್ತಿರಬೇಕು. ಇದರಲ್ಲೂ ಇಂಪಾರ್ಟೆಂಟ್ ಯಾವುದು ಅಂತ ಕೇಳಿದರೆ ನಾನು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೋಡ್ಕೊಳ್ಬಹುದು. ಅದು ಈಗ 100ಕ್ಕೆ 50 ಬಂದರೆ ಸಾಕು, 40 ಬಂದರೆ ಸಾಕು, ಪಾಸ್ ಆಗಬೇಕು ಅನ್ನೋ ಸ್ಟೂಡೆಂಟ್ಸಿಗೋಸ್ಕರ ಮಾಡಿರೋದು. ಈ ವಿಡಿಯೋ ಮಾಡ್ತಾ ಇರೋದೇನು ಅಂದರೆ 100ಕ್ಕೆ 100 ತೆಗಿಬೇಕು ಅನ್ನೋ ಸ್ಟೂಡೆಂಟ್ಸ್ ಯಾರು ಇರ್ತೀರ ಅವ್ರಿಗೆ ಮಾಡ್ತಾ ಇರೋದು, ಓಕೆನಾ. ಹಾಗಾದರೆ ಚಾಪ್ಟರ್ ಫಸ್ಟ್ ನೋಡೋಣ. ಚಾಪ್ಟರ್ ಫಸ್ಟ್ ಯಾವುದು? ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಈ ಚಾಪ್ಟರ್ ಓದ್ಕೊಳ್ಳೇಬೇಕು ಅಂತಿದೆ ಅಲ್ವಾ. ಇಂಪಾರ್ಟೆಂಟ್ ಕ್ವಶನ್ ಯಾವುದು ಈ ಚಾಪ್ಟ್ರಲ್ಲಿ? ಸೆಕ್ಷನ್ ಸಿಗೆ ಈ ಚಾಪ್ಟರ್ ಇಂಪಾರ್ಟೆಂಟೇ. ಸೆಕ್ಷನ್ ಡಿಗೆ, ಸೆಕ್ಷನ್ ಸಿಗೆ ಇಂಪಾರ್ಟೆಂಟ್ ಯಾವುದು ಅಂತ ಹೇಳಿದ್ರೆ ಎಕ್ಸ್ಪ್ಲೈನ್ ದ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟು. ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟನ್ನು ನೀವು ಸೆಕ್ಷನ್ ಡಿಗೆ ಓದ್ಕೊಂಡಿರ್ತೀರಾ, ಇದು ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟು ಸೆಕ್ಷನ್ ಸಿಗೆ. ನಾನು ಫಾಸ್ಟಾಗಿ ಹೇಳ್ತಾ ಹೋಗ್ತೀನಿ, ವಿಡಿಯೋ ಲೆಂತಿ ಆಗುತ್ತೆ. ಕ್ವಶನನ್ನು ಬರ್ಕೊಂಡು ಆನ್ಸರ್ಗೆ ಇದಕ್ಕೆ ರೆಡಿಯಾಗಿ, ಓಕೆ. ಎಕ್ಸ್ಪ್ಲೈನ್ ದ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟು ಫಸ್ಟ್ ಚಾಪ್ಟ್ರಲ್ಲಿ ಇಂಪಾರ್ಟೆಂಟ್ ಸಿ ಸೆಕ್ಷನ್ ಕ್ವಶನ್ನು. ಇನ್ನೊಂದು ಗಿವ್ ಎನಿ 4 ಗ್ರೌಂಡ್ಸ್ ಟು ಸೇ ಮ್ಯಾನೇಜ್ಮೆಂಟ್ ಈಸ್ ಇಂಪಾರ್ಟೆಂಟ್ ಅಂತ ಕ್ವಶನ್ ಕೇಳಿದ್ದಾರೆ. ಇದರ ಅರ್ಥ ನೀವು ಇಲ್ಲೇ ಓದ್ಕೋಬೇಕು, ಮ್ಯಾನೇಜ್ಮೆಂಟು ಇಂಪಾರ್ಟೆಂಟು ಅಂತ ವರ್ಡ್ ಇದೆ, ಅಂದರೆ ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟನ್ನು ಬರೀರಿ ಅಂತ ಕೇಳಿದ್ದಾರೆ, ಓಕೆನಾ. ಅಲ್ಲಿಗೆ ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟು ಕ್ವಶನ್ನ ಈ ರೀತಿನೂ ಕೇಳ್ಬೋದು, ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಬೇಕಿದ್ರು ಕೇಳ್ಬೋದು. ಇದು 2 ಕ್ವಶನು ಸೆಕ್ಷನ್ ಸಿಗೆ ಫಸ್ಟ್ ಚಾಪ್ಟ್ರಲ್ಲಿ ಇಂಪಾರ್ಟೆಂಟು. ನೆಕ್ಸ್ಟು ಸೆಕೆಂಡ್ ಚಾಪ್ಟ್ರಲ್ಲಿ 2 ಕ್ವಶನ್ ಇಂಪಾರ್ಟೆಂಟ್ ಇದೆ ಸೆಕ್ಷನ್ ಸಿಗೆ. ನಿಮಗೆ ಗೊತ್ತಿದೆ ಪ್ರಿನ್ಸಿಪಲ್ಸಲ್ಲಿ ಬರೋದೇ 2 ಪ್ರಿನ್ಸಿಪಲ್ಸು, ಒಂದು ಫೇಯಾಲ್ ಪ್ರಿನ್ಸಿಪಲ್ಲು, ಇನ್ನೊಂದು ಟೇಲರ್ ಪ್ರಿನ್ಸಿಪಲ್ಲು. ಫೇಯಾಲ್ ಪ್ರಿನ್ಸಿಪಲ್ಲು 14 ಪ್ರಿನ್ಸಿಪಲ್ ಏನಿದೆ ಅದು ಸೆಕ್ಷನ್ ಡಿಗೂ ಇಂಪಾರ್ಟೆಂಟು, ಸೆಕ್ಷನ್ ಈ POQಗೂ ಕೂಡ ಇಂಪಾರ್ಟೆಂಟು. POQಗೆ ಕೇಳಿದ್ರೆ ಬರೀ ಪಾಯಿಂಟ್ಸ್ ಬರೀಬೇಕು ಅನ್ನೋದು ನಿಮಗೆ ಗೊತ್ತಿದೆ. ಟೇಲರ್ ಪ್ರಿನ್ಸಿಪಲ್ಸ್ ಇರೋದೇ 5, ಅದನ್ನು ಸೆಕ್ಷನ್ ಸಿಗೆ ಅಫ್ಕೋರ್ಸ್ ಕೇಳ್ತಾರೆ. ಫೇಯಾಲ್ ಪ್ರಿನ್ಸಿಪಲ್ಸ್ನು ಕೇಳಬಾರ್ದು ಅಂತೇನಿಲ್ಲ ಸೆಕ್ಷನ್ ಸಿಗೆ, ಬಟ್ ಅದು ಸೆಕ್ಷನ್ ಡಿಗೆ ಇಂಪಾರ್ಟೆಂಟ್ ಹೇಳಿಬಿಟ್ಟಿರ್ತೀವಿ, ನೀವು ಓದ್ಕೊಂಡೇ ಇರ್ತೀರಾ. 2ರಲ್ಲಿ ಯಾವ ಪ್ರಿನ್ಸಿಪಲ್ ಕೇಳಿದ್ರು ಕೂಡ ಈ ಒಂದು ಸೆಕ್ಷನಲ್ಲಿ ನೀವು ಅಟೆಂಡ್ ಮಾಡ್ಬೋದು. ಸೊ 2 ಕ್ವಶನ್ ಕೊಟ್ಟಿದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಡಿಸ್ಕಸ್ ದ ಸಿಗ್ನಿಫಿಕೆನ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಬೈ ಎಕ್ಸ್ಪ್ಲೈನಿಂಗ್ ಎನಿ 4 ಪಾಯಿಂಟ್ಸ್ ಅಂತ ಇದೆ. ಸಿಗ್ನಿಫಿಕೆನ್ಸ್ ಅಂತ ಹೇಳಿದ್ರೆ ಇಂಪಾರ್ಟೆನ್ಸು. ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಇದೆಯಲ್ಲ ಅದ್ರದ್ದು ಇಂಪಾರ್ಟೆನ್ಸನ್ನು ಬರೀಬೇಕು, ಇಂಪಾರ್ಟೆನ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ನೆಕ್ಸ್ಟು ಎಕ್ಸ್ಪ್ಲೈನ್ ದ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಕಾಂಟ್ರಿಬ್ಯೂಟೆಡ್ ಬೈ FW ಟೇಲರ್ ಪ್ರಿನ್ಸಿಪಲ್ಸ್ ಇದೆಯಲ್ಲ 5 ಅದನ್ನು ಬರೀಬೇಕು. ನೆಕ್ಸ್ಟು ಈ ಚಾಪ್ಟ್ರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ನು ಬಿಟ್ಟೋಗಿದೆ, ಯಾವುದು ಅಂತ ಹೇಳಿದ್ರೆ ಎಕ್ಸ್ಪ್ಲೈನ್ ದ ಫೀಚರ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್.
ಬರ್ಕೊಳ್ಳಿ. ಎಕ್ಸ್ಪ್ಲೈನ್ ದ ಫೀಚರ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಎಕ್ಸ್ಪ್ಲೈನ್ ದ ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಫಸ್ಟ್ ಚಾಪ್ಟರು. ಎಕ್ಸ್ಪ್ಲೈನ್ ದ ಫೀಚರ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಸೆಕೆಂಡ್ ಚಾಪ್ಟರು. ಎರಡೂ ಕೂಡ ಇಂಪಾರ್ಟೆಂಟು. ನಾನಿಲ್ಲಿ ನಿಮಗೆ ಫೀಚರ್ಸ್ ಯಾಕೆ ಹೇಳಿಲ್ಲ ಅಂತ ಹೇಳಿದ್ರೆ ಆ ಫೀಚರ್ಸು ಸೆಕ್ಷನ್ ಡಿಗೆ ಇಂಪಾರ್ಟೆಂಟು, ಅದಕ್ಕಾಗಿ. ಓಕೆ, ನೆಕ್ಸ್ಟು ಥರ್ಡ್ ಚಾಪ್ಟರು ಬಿಸ್ನೆಸ್ ಎನ್ವಿರಾನ್ಮೆಂಟು. ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಬಿಸ್ನೆಸ್ ಎನ್ವಿರಾನ್ಮೆಂಟಲ್ಲಿ ಸೆಕ್ಷನ್ ಸಿ ಅಲ್ಲಿ 2 ಕ್ವಶನ್ ಬರುತ್ತೆ ಅಂತ ಇದೆ ನಿಮಗಲ್ವಾ. ಹಾಗಾಗಿ ಈ ಚಾಪ್ಟರು ಇಂಪಾರ್ಟೆಂಟು, ಕರೆಕ್ಟಾಗಿ ನೋಡ್ಕೊಳ್ಬೇಕು. ಓಕೆ, ಈ ಚಾಪ್ಟ್ರಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಕೊಡೋದಾದರೆ ಎಕ್ಸ್ಪ್ಲೈನ್ ಎನಿ 4 ಫೀಚರ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಒಂದು. ಎರಡನೇದು ಎಕ್ಸ್ಪ್ಲೈನ್ ಎನಿ 4 ಪಾಯಿಂಟ್ಸ್ ಟು ಎಕ್ಸ್ಪ್ಲೈನ್ ಹೌ ಇಂಪಾರ್ಟೆಂಟ್ ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಫಾರ್ ಮ್ಯಾನೇಜರ್ಸ್. ಅಂದರೆ ಇದರ ಅರ್ಥ ಏನು? ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಫೀಚರ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟು, ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟು. ಕ್ವಶನ್ನ ಹೀಗೆ ಕೇಳ್ತಾರೆ, ನೀವು ಅರ್ಥ ಮಾಡ್ಕೋಬೇಕು. ಇಂಪಾರ್ಟೆಂಟ್, ಎಕ್ಸ್ಪ್ಲೈನ್ ಹೌ ಇಂಪಾರ್ಟೆಂಟ್ ಅಂತ ಬಂದಾಗ ಬಿಸ್ನೆಸ್ ಎನ್ವಿರಾನ್ಮೆಂಟು ಯಾಕೆ ಇಂಪಾರ್ಟೆಂಟು ಅನ್ನೋದನ್ನು ಹೇಳಬೇಕು. ದಟ್ ಮೀನ್ಸ್ ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. Next one, explain any 4 challenges that were to be faced by business and industry due to changes in government policy. ಅಲ್ಲಿಗೆ ಚಾಲೆಂಜಸ್ ಇದೆಯಲ್ವಾ, ಅದು ನಾವು ಓದ್ಕೊಳ್ಬೇಕು. ನೆಕ್ಸ್ಟು ಚಾಪ್ಟರ್ 4. ಚಾಪ್ಟರ್ 4 ಪ್ಲ್ಯಾನಿಂಗ್ ಏನಿದೆ, ಸೆಕ್ಷನ್ ಸಿಗೂ ತುಂಬ ಇಂಪಾರ್ಟೆಂಟು, ಸೆಕ್ಷನ್ ಡಿಗೂ ವೆರಿ ವೆರಿ ಇಂಪಾರ್ಟೆಂಟು ಗೊತ್ತಿದೆ. ಸೆಕ್ಷನ್ ಡಿಯಲ್ಲಿ ನೀವು ನಾನು ಹೇಳಿರ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ತಲೆಗೆ ತಗೊಳ್ಳಿ. ಪ್ಲ್ಯಾನಿಂಗ್ ಚಾಪ್ಟರಲ್ಲಿ ಇಂಪಾರ್ಟೆನ್ಸ್ ಆಫ್ ಪ್ಲ್ಯಾನಿಂಗು, ಫೀಚರ್ಸ್ ಆಫ್ ಪ್ಲ್ಯಾನಿಂಗು, ಫಂಕ್ಷನ್ಸ್ ಆಫ್ ಪ್ಲ್ಯಾನಿಂಗು, ಪ್ರೋಸೆಸ್ ಆಫ್ ಪ್ಲ್ಯಾನಿಂಗು, ಅಡ್ವಾಂಟೇಜಸ್ ಆಫ್ ಪ್ಲ್ಯಾನಿಂಗ್, ಡಿಸ್ಅಡ್ವಾಂಟೇಜಸ್ ಆಫ್ ಪ್ಲ್ಯಾನಿಂಗ್ನ ನೀವು ನೋಡಿಕೊಂಡೇ ಇರಬೇಕು. ಯಾಕೆ ಅಂತ ಹೇಳಿದ್ರೆ ಈ ಚಾಪ್ಟರು ಸೆಕ್ಷನ್ ಇ ಪ್ರಾಕ್ಟಿಕಲ್ ಓರಿಯೆಂಟೆಡಲ್ಲಿ ಪ್ರೋಸೆಸ್ ಕೇಳಿಬಿಡ್ತಾರೆ. ಓಕೆನಾ. ಸೆಕ್ಷನ್ ಡಿಯಲ್ಲಿ ಅಡ್ವಾಂಟೇಜಸ್ಸು, ಲಿಮಿಟೇಷನ್ಸು, ಇಂಪಾರ್ಟೆನ್ಸು ಈ ರೀತಿ ಕೇಳ್ತಾರೆ. ಹಾಗಾಗಿ ಪ್ರತಿಯೊಂದು ಕಾನ್ಸೆಪ್ಟು ಈ ಚಾಪ್ಟರ್ ಇಂಪಾರ್ಟೆಂಟು. ಡೀಪಾಗಿ ಈ ಚಾಪ್ಟರ್ನ ಓದ್ಕೋಬೇಕು. ಸೆಕ್ಷನ್ ಸಿಗೆ ಬರೋದಾದರೆ ಇಂಪಾರ್ಟೆನ್ಸ್ ಆಫ್ ಪ್ಲ್ಯಾನಿಂಗ್, ಫೀಚರ್ಸ್ ಆಫ್ ಪ್ಲ್ಯಾನಿಂಗ್, ಎಕ್ಸ್ಪ್ಲೈನ್ ಎನಿ 4 ಲಿಮಿಟೇಷನ್ಸ್ ಆಫ್ ಪ್ಲ್ಯಾನಿಂಗ್. ನೆಕ್ಸ್ಟು ಎಕ್ಸ್ಪ್ಲೈನ್ ಟೈಪ್ಸ್ ಆಫ್ ಪ್ಲ್ಯಾನ್, ಇಂಪಾರ್ಟೆಂಟ್ 4. ಇದು ಸೆಕ್ಷನ್ ಸಿ. ನಾನು ಎಲ್ಲದೂ ಹೇಳಿಬಿಟ್ಟಿದ್ದೀನಿ, ಸೆಕ್ಷನ್ ಸಿಗೆ ಇದು ಇಂಪಾರ್ಟೆಂಟ್. ನೆಕ್ಸ್ಟು ಆರ್ಗನೈಸಿಂಗ್ ಚಾಪ್ಟರು. ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ನಿಮಗೆ ಆರ್ಗನೈಸಿಂಗ್ ಚಾಪ್ಟ್ರಲ್ಲಿ ಸೆಕ್ಷನ್ ಸಿ ಕ್ವಶನು ರೈಸ್ ಆಗಲ್ಲ ಅಲ್ವಾ. ಹಾಗಾಗಿ ಆ್ಯನುವಲ್ ಎಕ್ಸಾಮಿಗೆ ಓದ್ಕೊಳ್ಳೋರು ಇದನ್ನು ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಿಡ್ ಟರ್ಮಿಗೆ ಓದ್ಕೊಳ್ಳೋರು ಈ ಚಾಪ್ಟರ್ನ ಓದ್ಕೊಳ್ಳೇಬೇಕು. ಹಿಯರ್ ಆರ್ಗನೈಸಿಂಗ್ ಚಾಪ್ಟ್ರಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಯಾವ್ದು ನೋಟ್ ಡೌನ್ ಮಾಡ್ಕೊಳ್ಳಿ. ಫಸ್ಟ್ ಒನ್, ಎಕ್ಸ್ಪ್ಲೈನ್ ದ ಸ್ಟೆಪ್ಸ್ ಇನ್ ದ ಪ್ರೋಸೆಸ್ ಆಫ್ ಆರ್ಗನೈಸಿಂಗ್. State any 2 advantages and any 2 disadvantages of functional structure. Same, state any 2 advantages and any 2 disadvantages of divisional structure. State any 4 features of formal organization. State any 4 features of informal organization. ಫಾರ್ಮಲ್ ಮತ್ತು ಇನ್ಫಾರ್ಮಲ್ ಆರ್ಗನೈಸೇಷನಲ್ಲಿ ಡಿಫ್ರೆನ್ಸನ್ನು ಕೇಳ್ತಾರೆ. ಎಕ್ಸ್ಪ್ಲೈನ್ ದ ಡಿಫ್ರೆನ್ಸ್ ಬಿಟ್ವೀನ್ ಫಾರ್ಮಲ್ ಆರ್ಗನೈಸೇಷನ್ ಆ್ಯಂಡ್ ಇನ್ಫಾರ್ಮಲ್ ಆರ್ಗನೈಸೇಷನ್. ಎಕ್ಸ್ಪ್ಲೈನ್ ಬ್ರೀಫ್ಲಿ ದ ಎಲಿಮೆಂಟ್ಸ್ ಆಫ್ ಡೆಲಿಗೇಷನ್, ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸ್ಪ್ಲೈನ್ ಬ್ರೀಫ್ಲಿ ದ ಎಲಿಮೆಂಟ್ಸ್ ಆಫ್ ಡೆಲಿಗೇಷನ್. ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ಡೆಲಿಗೇಷನ್, ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ಡೆಲಿಗೇಷನ್. ನೆಕ್ಸ್ಟು ಸ್ಟಾಫಿಂಗ್ ಚಾಪ್ಟರಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂತ ಹೇಳ್ಕೊಂಡು ನೋ ಡೌಟ್ ಓದ್ಕೊಳ್ಬೇಕು, ಇಂಪಾರ್ಟೆಂಟ್ ಇದು. ಎಕ್ಸ್ಪ್ಲೈನ್ ಎನಿ 4 ಟೈಪ್ಸ್ ಆಫ್ ಟೆಸ್ಟ್ಸ್ ಯೂಸ್ಡ್ ಫಾರ್ ಸೆಲೆಕ್ಷನ್ ಆಫ್ ಎಂಪ್ಲಾಯೀಸ್. ಎಂಪ್ಲಾಯೀಸಿನ ಸೆಲೆಕ್ಷನ್ ಮಾಡುವಾಗ ನಾವು ಟೆಸ್ಟ್ಗಳನ್ನು ಮಾಡ್ತೀವಲ್ಲ, ಇಂಟೆಲಿಜೆಂಟ್ ಟೆಸ್ಟು, ಆ್ಯಪ್ಟಿಟ್ಯೂಡ್ ಟೆಸ್ಟು, ಪರ್ಸನಾಲಿಟಿ ಟೆಸ್ಟು, ಸುಮಾರು ಟೆಸ್ಟ್ಗಳಿದೆಯಲ್ಲ, ಅದರಲ್ಲಿ ಯಾವುದಾದ್ರೂ 4 ಟೆಸ್ಟನ್ನ ಬರೀಬೇಕು. ಸೆಕ್ಷನ್ ಸಿಗಾಗಿರೋದಕ್ಕಾಗಿ 4 ಟೆಸ್ಟ್ ಬರೆದ್ರೆ ಸಾಕು. ಎಕ್ಸ್ಪ್ಲೈನ್ ಮಾಡಬೇಕು. ನೆಕ್ಸ್ಟ್ ಒನ್, ಎಕ್ಸ್ಪ್ಲೈನ್ ದ ಇಂಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್. ನೋಡಿ, ಸೆಕ್ಷನ್ ಡಿಗೆ ನೀವು ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಓದ್ಕೊಳ್ಳೇಬೇಕು, ಓದ್ಕೊಂಡೇ ಇರ್ತೀರ ಕೂಡ. ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟು ಸೆಕ್ಷನ್ ಡಿಯಲ್ಲಿ ಕೇಳುವಂತಹ ಕ್ವಶನ್ ಆಗಿರುತ್ತೆ, ಆನ್ಸರ್ ಬರಿಬೇಕು. ಅವಾಗ ಒಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಕೇಳಲಿಲ್ಲ ಅಂತ ಹೇಳಿದ್ರೆ ಸೋರ್ಸಸ್ಸಲ್ಲಿ 2 ಸೋರ್ಸಸ್ಸು, ಇಂಟರ್ನಲ್ ಸೋರ್ಸಸ್ಸು, ಎಕ್ಸ್ಟರ್ನಲ್ ಸೋರ್ಸಸ್ಸು, ಯಾವುದಾದ್ರೂ ಒಂದು ಸೋರ್ಸನ್ನು ಸೆಕ್ಷನ್ ಸಿ ಕೇಳಿಬಿಡ್ತಾರೆ. ಅಲ್ಲಿ ಕೇಳಿಲ್ಲ ಅಂದರೆ ಇಲ್ಲಂತೂ ಪಕ್ಕ ಕೇಳ್ತಾರೆ, ಇಲ್ಲಿ ಕೇಳಿದ್ರೆ ಅಲ್ಲಿ ಕೇಳಲ್ಲ. ಹಾಗಾಗಿ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಓದ್ಕೊಳ್ಳೇ ಇರಬೇಕು. ಇಂಟರ್ನಲ್ ಆದರೂ ಕೇಳ್ಬೋದು, ಎಕ್ಸ್ಟರ್ನಲ್ ಆದರೂ ಕೇಳ್ಬೋದು. ಸೊ ಎಕ್ಸ್ಪ್ಲೈನ್ ದ ಇಂಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಆರ್ ಎಕ್ಸ್ಪ್ಲೈನ್ ದ ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್. ನೆಕ್ಸ್ಟ್ ಒನ್, ಹೌ ಡಸ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಎಂಪ್ಲಾಯೀಸ್ ಬೆನಿಫಿಟ್ ದ ಆರ್ಗನೈಸೇಷನ್. ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಇದೆಯಲ್ಲ, ಅದರದ್ದು ಏನು ಹೇಗೆ ಬೆನಿಫಿಟ್ ಆಗುತ್ತೆ ಅನ್ನೋ ಪಾಯಿಂಟ್ಸ್ ಇದೆಯಲ್ಲ, ಅದನ್ನು ಬರೀಬೇಕು. ಇದಿಷ್ಟು ಸ್ಟಾಫಿಂಗ್ ಚಾಪ್ಟರಲ್ಲಿ ಇಂಪಾರ್ಟೆಂಟು. ನೆಕ್ಸ್ಟು ಚಾಪ್ಟರ್ 7 ಡೈರೆಕ್ಟಿಂಗು. ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಡೈರೆಕ್ಟಿಂಗಲ್ಲಿ ಕ್ವಶನ್ ಇಲ್ಲ ಸೆಕ್ಷನ್ ಸಿಗೆ,
ಬಟ್ ಮಿಡ್ ಟರ್ಮಿಗೆ ಓದ್ಕೊಳ್ಳೋರು ಅಥವಾ ಕಾಲೇಜಲ್ಲಿ ಏನಾದರೂ ಡೈರೆಕ್ಟಿಂಗ್ ಚಾಪ್ಟರ್ ಏನೋ ಟೆಸ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸೆಕ್ಷನ್ ಸಿ ಯಾವ ಕ್ವಶನ್ ಬರುತ್ತೆ ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಫಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡೈರೆಕ್ಟಿಂಗ್ ಆಸ್ ಎ ಮ್ಯಾನೇಜರಿಯಲ್ ಪ್ರೋಸೆಸ್. ಅಂದರೆ ಡೈರೆಕ್ಟಿಂಗ್ ಕಾನ್ಸೆಪ್ಟ್ ಇದೆಯಲ್ಲ ಅದರದ್ದು ಫೀಚರ್ಸ್ನ ಬರೀಬೇಕು. Next question, explain any 4 points which emphasize the importance of directing. Features of directing, importance of directing. Next one, explain the benefits or importance of motivation. ಗೊತ್ತಿದೆ ಮೋಟಿವೇಶನ್ ಕಾನ್ಸೆಪ್ಟ್ ಇಂಪಾರ್ಟೆಂಟು, ಪಿ ಒ ಕ್ಯೂ ಕೂಡ ಇಂಪಾರ್ಟೆಂಟು, ಆ ಡಯಾಗ್ರಾಮ್ನ ಕೂಡ ಹಾಕಬೇಕಾಗುತ್ತೆ ಇಂಪಾರ್ಟೆಂಟು. ನೆಕ್ಸ್ಟು, ಎಕ್ಸ್ಪ್ಲೈನ್ ಬ್ರೀಫ್ಲಿ ಎನಿ 4 ಸೆಮೆಂಟಿಕ್ ಬ್ಯಾರಿಯರ್ಸ್ ಟು ಕಮ್ಯುನಿಕೇಷನ್. ಸೆಮೆಂಟಿಕ್ ಬ್ಯಾರಿಯರ್ಸ್ ಆಗಿರ್ಬೋದು, ಆರ್ಗನೈಸೇಷನಲ್ ಬ್ಯಾರಿಯರ್ಸ್ ಆಗಿರ್ಬೋದು, ತುಂಬ ಬ್ಯಾರಿಯರ್ಸ್ ಇದೆಯಲ್ಲ, ಯಾವ್ದು ಬೇಕಿದ್ರೂ ಕೇಳ್ಬೋದು, ರೆಡಿ ಇರಬೇಕು. ನೆಕ್ಸ್ಟು ಚಾಪ್ಟರ್ 8 ಕಂಟ್ರೋಲಿಂಗ್ ಚಾಪ್ಟರ್ ಏನಿದೆ, ಈ ಚಾಪ್ಟ್ರಲ್ಲಿ ಸೆಕ್ಷನ್ ಡಿಗೆ ಬರಲ್ಲ, ಓನ್ಲಿ ಸೆಕ್ಷನ್ ಸಿಗೆ ಬರುವಂಥದ್ದು. ಸೊ ಸೆಕ್ಷನ್ ಸಿಗೆ ನೀವು ಓದ್ಕೊಳ್ಳೇಬೇಕು. First one, a good control system helps an organization in many ways. Justify the statement ಅಂತ ಕೇಳಿದರೆ. Explain the limitations of controlling. Explain the steps involved in controlling process. ಈ 3 ಕ್ವಶನಲ್ಲಿ 2 ಇಂಪಾರ್ಟೆಂಟ್ ಯಾವುದಾದ್ರೂ ಹೇಳಿ ಅಂತ ಹೇಳಿದ್ರೆ ಲಿಮಿಟೇಷನ್ಸ್ ಆಫ್ ಕಂಟ್ರೋಲಿಂಗು, ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಕಂಟ್ರೋಲಿಂಗ್ ಪ್ರೊಸೆಸ್ ಇದೆಯಲ್ಲ ಅದು ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಚಾಪ್ಟರ್ 9. ಚಾಪ್ಟರ್ 9 ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂತ ಹೇಳಿದ್ರೆ ಎಕ್ಸ್ಪ್ಲೈನ್ ಎನಿ 4 ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಫೈನಾನ್ಷಿಯಲ್ ಡಿಸಿಷನ್. Explain any 4 factors affecting financial decision or explain any 4 factors affecting dividend decision ಬೇಕಿದ್ರು ಕೇಳ್ಬೋದು ಆಯಿತಾ. ಫೈನಾನ್ಸಿಂಗ್ ಡಿಸಿಷನ್ನು, ಡಿವಿಡೆಂಡ್ ಡಿಸಿಷನ್ ಎರಡು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟು ವಾಟ್ ಈಸ್ ಕ್ಯಾಪಿಟಲ್ ಬಜೆಟಿಂಗ್. ಎಕ್ಸ್ಪ್ಲೈನ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಕ್ಯಾಪಿಟಲ್ ಬಜೆಟಿಂಗ್ ಇಂಪಾರ್ಟೆಂಟ್. Explain the importance of financial planning. Explain the importance of financial planning. ಇದು ಕೂಡ ಇಂಪಾರ್ಟೆಂಟು. ನೆಕ್ಸ್ಟ್ ಒನ್, ಎಕ್ಸ್ಪ್ಲೈನ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಫಿಕ್ಸ್ಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಆಫ್ ಆ್ಯನ್ ಆರ್ಗನೈಸೇಷನ್. ಇಲ್ಲಿ ನೋಡಿ, ಎಕ್ಸ್ಪ್ಲೈನ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಫಿಕ್ಸ್ಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಆಫ್ ಆ್ಯನ್ ಆರ್ಗನೈಸೇಷನ್ ಬೇಕಿದ್ರು ಕೇಳ್ಬೋದು. ಪಾಯಿಂಟ್ಸ್ ಇದೆ ಗೊತ್ತೇ ನಿಮಗೆ. ವರ್ಕಿಂಗ್ ಕ್ಯಾಪಿಟಲು, ಫಿಕ್ಸ್ಡ್ ಕ್ಯಾಪಿಟಲು ಎರಡು ಇಂಪಾರ್ಟೆಂಟು. ಫಿಕ್ಸ್ಡ್ ಕ್ಯಾಪಿಟಲ್ ಕೇಳೋ ಜಾಗದಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಕೂಡ ಕೇಳ್ಬೋದು. ಏನಂತ ಕೇಳ್ತಾರೆ, ಎಕ್ಸ್ಪ್ಲೈನ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಆಫ್ ಆ್ಯನ್ ಆರ್ಗನೈಸೇಷನ್ ಇದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟು ಚಾಪ್ಟರ್ 10. ಚಾಪ್ಟರ್ 10 ಫೈನಾನ್ಷಿಯಲ್ ಮಾರ್ಕೆಟ್ಸಲ್ಲಿ ಇಂಪಾರ್ಟೆಂಟ್ ಕ್ವಶನು ಸೆಕ್ಷನ್ ಸಿಗೆ. ಎಕ್ಸ್ಪ್ಲೈನ್ ದ ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್. Explain the functions of financial markets. Explain the 4 methods of floating new issues in the primary market. Explain the difference between primary market and secondary market. Important difference. Next to state the objectives of SEBI, ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಅದರದ್ದು ಆಬ್ಜೆಕ್ಟಿವ್ಸ್ನ ಕೇಳ್ತಾರೆ. ಆಮೇಲೆ ಸ್ಟಾಕ್ ಎಕ್ಸ್ಚೇಂಜ್ ಬಗ್ಗೆನೂ ಒಂದು ಕ್ವಶನು ಇಂಪಾರ್ಟೆಂಟು ಇದ್ದೇ ಇರುತ್ತೆ. ಓಕೆ, ಅಲ್ಲಿ ನಾನು ಕ್ವಶನ್ನ ರೈಸ್ ಮಾಡಿಲ್ಲ, ನೀವು ಕೂಡ ಓದ್ಕೊಳ್ಳಿ. ಸ್ಟಾಕ್ ಎಕ್ಸ್ಚೇಂಜ್ ಬಗ್ಗೆ ಮತ್ತು ಸೆಬಿ ಬಗ್ಗೆ ಓದ್ಕೊಳ್ಳೇಬೇಕು. ಈ ಚಾಪ್ಟ್ರಲ್ಲಿ ನೀವು ಓದ್ಕೊಳ್ಳೋ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದು ಅಂತ ಹೇಳಿದ್ರು, ಒಂದು ಸೆಬಿ, ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಇನ್ನೊಂದು ಸ್ಟಾಕ್ ಎಕ್ಸ್ಚೇಂಜು, ಇನ್ನೊಂದು ಎಕ್ಸ್ಪ್ಲೈನ್ ದ ಡಿಫ್ರೆನ್ಸ್ ಬಿಟ್ವೀನ್ ಪ್ರೈಮರಿ ಮಾರ್ಕೆಟ್ ಆ್ಯಂಡ್ ಸೆಕೆಂಡರಿ ಮಾರ್ಕೆಟು, ಆಮೇಲೆ ಉಳಿದಿರೋ ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸು ಮತ್ತು ನೀವು ಇಶ್ಯೂಸ್ ಏನಿದೆ ಪ್ರೈಮರಿ ಮಾರ್ಕೆಟ್ ಅದು ಓದ್ಕೋಬೇಕು. ಓಕೆ, ನೆಕ್ಸ್ಟು ಚಾಪ್ಟರ್ 11 ಮಾರ್ಕೆಟಿಂಗ್. ಚಾಪ್ಟರ್ 11 ಮಾರ್ಕೆಟಿಂಗ್ ಏನು ಇಂಪಾರ್ಟೆಂಟ್ ಕ್ವಶನು. ಎಕ್ಸ್ಪ್ಲೈನ್ ದ ಎಲಿಮೆಂಟ್ಸ್ ಆಫ್ ಮಾರ್ಕೆಟಿಂಗ್ ಮಿಕ್ಸ್. ಇಂಪಾರ್ಟೆಂಟ್, ನೋ ಡೌಟ್ ಇಂಪಾರ್ಟೆಂಟ್. ಎಕ್ಸ್ಪ್ಲೈನ್ ದ ಡಿಫ್ರೆನ್ಸ್ ಬಿಟ್ವೀನ್ ಸೆಲ್ಲಿಂಗ್ ಆ್ಯಂಡ್ ಮಾರ್ಕೆಟಿಂಗ್, ವೆರಿ ವೆರಿ ಇಂಪಾರ್ಟೆಂಟ್. State any 4 features of specialty product. Important. State any 4 features of industrial products. Specialty products ಅಥವಾ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಎರಡರಲ್ಲಿ ಒಂದು. ಎಕ್ಸ್ಪ್ಲೈನ್ ದ ಅಡ್ವಾಂಟೇಜಸ್ ಆಫ್ ಅಡ್ವರ್ಟೈಸಿಂಗ್, ವೆರಿ 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 ಇಂಪಾರ್ಟೆಂಟ್. ಈ ಚಾಪ್ಟ್ರಲ್ಲಿ ಅಡ್ವರ್ಟೈಸಿಂಗ್ ಕಾನ್ಸೆಪ್ಟು ತುಂಬ ಇಂಪಾರ್ಟೆಂಟು. ಅಡ್ವಾಂಟೇಜಸ್ ಆಗಿರ್ಬೋದು, ಡಿಸ್ಅಡ್ವಾಂಟೇಜಸ್ ಆಗಿರ್ಬೋದು, ಫೀಚರ್ಸ್ ಆಗಿರ್ಬೋದು, ಮೂರನ್ನು ನೋಡ್ಕೊಳ್ಬೇಕು. ನೆಕ್ಸ್ಟ್ ಒನ್, ಪ್ಯಾಕಿಂಗ್ ಕಾನ್ಸೆಪ್ಟ್ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಹೌ ಡಸ್ ಪ್ಯಾಕೇಜಿಂಗ್ ಅಕ್ವೈರ್ ಸಿಗ್ನಿಫಿಕೆನ್ಸ್ ಇನ್ ದ ಮಾರ್ಕೆಟಿಂಗ್ ಆಫ್ ಗೂಡ್ಸ್. ಓಕೆನಾ, ಇದು ಇಂಪಾರ್ಟೆಂಟು. ಚಾಪ್ಟರ್ 12 ಕನ್ಸ್ಯೂಮರ್ ಪ್ರೊಟೆಕ್ಷನ್ನು. ಈ ಚಾಪ್ಟ್ರಲ್ಲಿ 2 ಕಾನ್ಸೆಪ್ಟು ತುಂಬ ಇಂಪಾರ್ಟೆಂಟು, ಅದು ಎರಡನ್ನು ಓದ್ಕೊಂಡ್ರೆ ಸಾಕು. ಎಕ್ಸ್ಪ್ಲೈನ್ ಎನಿ 4 ರೈಟ್ಸ್ ಆಫ್ ಕನ್ಸ್ಯೂಮರ್ಸು, ಇನ್ನೊಂದು ರೆಸ್ಪಾನ್ಸಿಬಿಲಿಟೀಸಿಗೆ. ಸ್ಟೇಟ್ ಎನಿ 4 ರೆಸ್ಪಾನ್ಸಿಬಿಲಿಟೀಸ್ ಆಫ್ ಕನ್ಸ್ಯೂಮರ್ಸ್ ವೈಲ್ ಪರ್ಚೇಸಿಂಗ್, ಯೂಸಿಂಗ್ ಆ್ಯಂಡ್ ಕನ್ಸ್ಯೂಮಿಂಗ್ ಗೂಡ್ಸ್ ಆ್ಯಂಡ್ ಸರ್ವೀಸು. ಅಲ್ಲಿ ಗೊತ್ತಾಗುತ್ತೆ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಕನ್ಸ್ಯೂಮರ್ಸ್ ಅಂತೆಲ್ಲ. ಕನ್ಸ್ಯೂಮರ್ಸಿನ ರೆಸ್ಪಾನ್ಸಿಬಿಲಿಟೀಸ್ ಏನು, ರೈಟ್ಸ್ ಏನು, ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ ಹೇಳ್ಕೊಂಡು ಓದ್ಕೊಂಡ್ರೆ ಸಾಕು. ಇದು ಇಂಪಾರ್ಟೆಂಟು. ಇದಿಷ್ಟು ಕೂಡ ಚಾಪ್ಟರ್ ವೈಸ್ ಬರುವಂತಹ ಸೆಕ್ಷನ್ ಸಿ ಇಂಪಾರ್ಟೆಂಟ್ ಕ್ವಶನ್ಸು. ಈ ಒಂದು ಟಾಪಿಕ್ಕು, ಈ ಒಂದು ವಿಡಿಯೋ
ಔಟ್ ಆಫ್ ಔಟ್ ಸ್ಕೋರ್ ಯಾರು ಮಾಡಬೇಕು ಅಂತಿದ್ದೀರಾ ಅವರಿಗೆ. ಈ ವಿಡಿಯೋನ ಯಾರಾದರೂ 100ಗೆ 50 ಬಂದರೆ ಸಾಕು, 40 ಬಂದರೆ ಸಾಕು, 60 ಬಂದರೆ ಸಾಕು ಅನ್ನೋ ಸ್ಟೂಡೆಂಟ್ಸ್ ಯಾರಾದರೂ ನೋಡ್ತಾ ಇದ್ದರೆ ನನಗೆ ಕಮೆಂಟ್ ಮಾಡಿ. ಇದಿಷ್ಟರಲ್ಲಿ ಇಂಪಾರ್ಟೆಂಟ್ ಯಾವುದು, ಇನ್ನೂ ಇಂಪಾರ್ಟೆಂಟ್ ಯಾವುದು, ವೆರಿ ವೆರಿ ಇಂಪಾರ್ಟೆಂಟ್ ಯಾವುದು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಅಷ್ಟನ್ನು ನೀವು ಓದ್ಕೊಂಡ್ರೆ ಸಾಕಾಗುತ್ತೆ, ನೋ ಡೌಟ್. ನಾನು ನಿಮಗೆ ಸಜೆಸ್ಟ್ ಮಾಡೋದು ಏನು ಅಂತ ಹೇಳಿದ್ರೆ, ಥಿಯರಿ ಸಬ್ಜೆಕ್ಟಲ್ಲಿ ಒಳ್ಳೆ ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ ಒಬ್ಬ ಗುಡ್ ಸ್ಟೂಡೆಂಟ್ ಆಗಿ ನೀವೇನು ಮಾಡಬೇಕು, 5 to 6 ಇಯರ್ಸಿನ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಬೇಕು. ಅದು ಅಕೌಂಟೆನ್ಸಿ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು. ಸೊ ನನ್ನ ಸಬ್ಜೆಕ್ಟ್ ಅದೇ ಎರಡು. ಹಾಗಾಗಿ ನಾನು ನಿಮಗೆ ಹೇಳ್ತಾ ಇರೋದು 5 to 6 ಇಯರ್ಸ್ ಸಬ್ಜೆಕ್ಟಿನ ಮಾಡೆಲ್ ಪೇಪರ್ನ ನೀವೇನು ಮಾಡಿ ಒಂದು ಬಿಡಿಸಿ ಅಥವಾ ಅದಕ್ಕೆ ಪ್ರಿಪೇರ್ ಆಗಿ ಖಂಡಿತವಾಗ್ಲೂ 100/100 ಸ್ಕೋರ್ ಆಗುತ್ತೆ. ಓಕೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಬೇಕಾದರೆ ಅವರು ಕೂಡ ಓದ್ಕೊಳ್ಳಿ, ಅವರು ಚೆನ್ನಾಗಿ ಸ್ಕೋರ್ ಮಾಡಲಿ, ನಿಮಗೂ ಖುಷಿ ಆಗುತ್ತೆ ನಿಮ್ಮ ಫ್ರೆಂಡ್ಸು ಸ್ಕೋರ್ ಮಾಡಿದ್ರೆ ಅಲ್ವಾ. ನೆಕ್ಸ್ಟು ಸೆಕ್ಷನ್ ಡಿ, ಚಾಪ್ಟರ್ ವೈಸ್ ಸೆಕ್ಷನ್ ಡಿ ಅಪ್ಲೋಡ್ ಮಾಡ್ತೀನಿ. ಎಲ್ಲ ಚಾಪ್ಟರಲ್ಲೂ ಸೆಕ್ಷನ್ ಡಿ ಬರಲ್ಲ, ಹಾಗಾಗಿ ಇದಕ್ಕಿಂತ ತುಂಬ ಕಡಿಮೆ ಕ್ವಶನ್ಸ್ ಇರುತ್ತೆ, ತುಂಬ ಶಾರ್ಟ್ ವಿಡಿಯೋ ಇರುತ್ತೆ. ಸೆಕ್ಷನ್ ಡಿಯಲ್ಲಿ ಕೇಳುವಂತಹ ಇಂಪಾರ್ಟೆಂಟ್ ಕ್ವಶನ್ಸು ಚಾಪ್ಟರ್ ವೈಸ್ ಯಾವುದು ಅನ್ನೋದನ್ನು ಅಪ್ಲೋಡ್ ಮಾಡ್ತೀನಿ. ಆನಂತರ 1 ಮಾರ್ಕು 2 ಮಾರ್ಕ್ಸು ಪ್ರಾಕ್ಟಿಕಲ್ ಓರಿಯೆಂಟೆಡ್ಡು. ಸೊ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂತ ಹೇಳಿದ್ರೆ ನೀವೇನು ಮಾಡಬೇಕು, ಈ ನಮ್ಮ ಪಲ್ಲವಿ ಟ್ಯುಟೋರಿಯಲ್ ಚಾನಲ್ ಏನಿದೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೋಬೇಕು. ನಾನು ನೆಕ್ಸ್ಟು ಡಿಗೆ ಸಂಬಂಧಪಟ್ಟಿರೋ ಕ್ವಶನ್ ಹಾಕಿದ ತಕ್ಷಣ ನಿಮಗೇನಾಗುತ್ತೆ, ನೋಟಿಫಿಕೇಷನ್ ಬರುತ್ತೆ, ನೀವು ಆ ವಿಡಿಯೋನ ವಾಚ್ ಮಾಡಬಹುದು. ಆ್ಯಂಡ್ ಅಕೌಂಟೆನ್ಸಿಯಲ್ಲಿ 100/100 ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಕೇಳೋದು 7 ಕ್ವಶನ್ಸು, ನೀವು ಅಟೆಂಡ್ ಮಾಡಬೇಕಾಗಿರೋದು 4 ಕ್ವಶನ್ಸು. ಅದು ಸೆಕ್ಷನ್ ಸಿ ಆಗಿರ್ಬೋದು, ಸೆಕ್ಷನ್ ಡಿ ಆಗಿರ್ಬೋದು. ಪ್ರಾಬ್ಲಮೆಟಿಕ್ ಸಬ್ಜೆಕ್ಟ್ ಆಗಿರೋದ್ರಿಂದ ಕೆಲವೊಂದು ಟ್ರಿಕ್ಸು ಟಿಪ್ಸು ಎಲ್ಲದನ್ನೂ ಕೂಡ ಹೇಳಿದ್ದೀನಿ, ಹಾಗಾಗಿ ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಸಿಂಪಲ್ಲಾಗಿ ಸೆಕ್ಷನ್ ಡಿಯಲ್ಲಿ 4 ಕಾನ್ಸೆಪ್ಟ್ ಅಟೆಂಡ್ ಮಾಡಬೇಕು. ದಟ್ ಈಸ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟು, ಅಡ್ಮಿಷನು, ರಿಟೈರ್ಮೆಂಟು, ಡಿಸಲ್ಯೂಷನ್. ಸಾಕಾಗತ್ತೆ 4. ಇದ್ರ ಜೊತೆಗೆ ಒಂದು ಎಕ್ಸ್ಟ್ರಾ ಬೇಕಾದರೆ ಇಶ್ಯೂ ಆಫ್ ಶೇರ್ಸು, ಶೇರ್ ಕ್ಯಾಪಿಟಲ್ನ ನೋಡ್ಕೊಳ್ಬೋದು. ಇಷ್ಟನ್ನು ನೋಡಿಕೊಂಡ್ರೆ ನಿಮಗೆ 48 ಮಾರ್ಕ್ಸು ಪಕ್ಕ, ಹೌದಾ? ಹಾಗಾಗಿ ಆ ವಿಡಿಯೋನ ವಾಚ್ ಮಾಡಿ, ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಲಿಂಕನ್ನು ನಾನು ಶೇರ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್.